ತಜ್ಞವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಕಲ್ಯಾಣ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಇರುವ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ದೊರೆಯುವ ಯೋಜನೆಗಳು ಈ ಕುರಿತು ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಲಾವತಿ ಎನ್ಆರ್ ಅವರೊಂದಿಗಿನ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಾವು ಇವತ್ತು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆಗೆ ಯಾವ ರೀತಿಯ ಅವಕಾಶಗಳಿದಾವೆ ಮತ್ತು ಮೀನುಗಾರಿಕೆ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಮತ್ತೆ ಸರ್ಕಾರದಿಂದ ಯಾವ ರೀತಿಯ ಯೋಜನೆಗಳು ಈ ಮೀನುಗಾರಿಕೆಗೆ ದೊರೀತವೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕಲಾವತಿ ಎನ್ಆರ್ ಅವರೀಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಕಲಾವತಿ ಅವರಿಗೆ. ನಮಸ್ಕಾರ ಸರ್. ಮೇಡಮ್, ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದೀರಿ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ. ಹೌದು ಸರ್. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಮೀನುಗಾರಿಕೆ ಮಾಡಬೇಕು ಅಂದ್ರೆ ಯಾವ ರೀತಿ ಅವಕಾಶಗಳಿದ್ದಾವೆ ಅದ್ರ ಬಗ್ಗೆ ಇವತ್ತು ತಾವು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಮೊದಲಿಗೆ ತಾವು ಆರೋಗ್ಯ ದೃಷ್ಟಿಯಿಂದ ಮೀನಿನ ಆಹಾರದ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ತಿಳಿಸಿ. ಮೀನು ಸರ್ ಉತ್ತಮ ಗುಣಮಟ್ಟದ ಒಂದು ಪ್ರೋಟೀನ್ ಅಂಶ. ಬೇರೆ ನೀವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಗ ಕೋಳಿ ಆಗಿರ್ಬೋದು, ಆಡು, ಮೇಕೆ ಈ ತರದಗಳಲ್ಲಿ ಹೋಲಿಸ್ಕೊಂಡ್ರೆ ಮೀನಿನಲ್ಲಿ ಉತ್ತಮವಾದಂತಹ ಪ್ರೋಟೀನ್ ಗುಣ ಇದೆ. ಮತ್ತೆ ಇದು ಸ್ನಾಯು ಮತ್ತು ದೇಹದ ರಚನೆಗೆ ತುಂಬಾ ಇಂಪಾರ್ಟೆಂಟ್ ಇದು. ಹಾಗೇನೆ ಇದರಲ್ಲಿ ಒಮೆಗಾ 3 ಕೊಬ್ಬಿನ ಅಂಶ ಇರೋದ್ರಿಂದ ಇದು ಹೃದಯ, ಮೆದುಳು ಮತ್ತು ದೃಷ್ಟಿ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ. ಇದು ವಿಟಮಿನ್ ಡಿ ಮತ್ತೆ B12 ಇರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಇರುತ್ತೆ ಮತ್ತು ರಕ್ತ ಕಣಗಳು ಉತ್ಪಾದನೆ ಆಗ್ಲಿಕ್ಕೂ ಕೂಡ ಅತಿ ಮುಖ್ಯ ಕಾರ್ಯವನ್ನು ವಹಿಸುತ್ತೆ. ಹಾಗೇನೆ ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ ಮತ್ತು ಅಯೋಡಿನ್ ಅಂಶನೂ ಕೂಡ ಜಾಸ್ತಿ ಇರುತ್ತೆ. ಈಗ ಎಷ್ಟೊಂದು ಜನ ಮಹಿಳೆಗಳಲ್ಲೂ ನೀವು ನೋಡ್ಬೋದು ಐರನ್ ಡಿಫಿಷಿಯನ್ಸಿ ತುಂಬಾ ಜನ ಇದೆ. ಹಾಗಾಗಿ ಇದು ಹೇಳ್ಬೇಕಂತಂದ್ರೆ ಓವರ್ ಆಲ್ ಬೆನಿಫಿಟ್ ಜಾಸ್ತಿ ಸರ್. ಹಾಗಾಗಿ ಮತ್ತೆ ಇದರಲ್ಲಿ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ 60 to 70% ಅಷ್ಟು ಮೀಟ್ ಇರುತ್ತೆ. ವೇಸ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಸರ್. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಮೀನು ಸಾಕಾಣಿಕೆ ಮಾಡಬೇಕಂದ್ರೆ ಮೂಲ ಸೌಕರ್ಯಗಳು ಏನ್ ಬೇಕಾಗುತ್ತೆ? ಮೂಲ ಸೌಕರ್ಯಗಳು ಅಂದ್ರೆ ಜಮೀನ್ ಇರಬೇಕು ಸರ್. ಜಮೀನ್ ಇರ್ಲಿಲ್ಲ ಅಂತ ಅಂದ್ರೆ ಏನಾದ್ರೂ ಅವ್ರು ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈಗ ಕೆರೆಗಳೆಲ್ಲ ಇದೆ ಹೊರಗಡೆ, ಆ ಗೌರ್ಮೆಂಟ್ ಲ್ಯಾಂಡ್ ಕೆರೆಗಳೆಲ್ಲ ಇದೆ ಅಲ್ಲ, ಅದನ್ನ ಲೀಸಿಗೆ ಕೊಡ್ತಾರೆ, ಅದ್ರಲ್ಲೂ ತಗೋಬಹುದು. ಮತ್ತೆ ಅವರ ಸ್ವಂತ ನೀರಾವರಿ ಏರಿಯಾ ಇದ್ದು ಜಮೀನ್ ಇದ್ದು ಅದ್ರಲ್ಲೂ ಕೂಡ ಮಾಡ್ಬೋದು. ಈ ತರ ಇದೆ. ಅಂದ್ರೆ ಮೊದಲನೇದಾಗಿ ಭೂಮಿ ಇದ್ರೆ ಅಲ್ಲಿ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಅನಿಸುತ್ತೆ? ಯಾವ ರೀತಿ ಯಾವ್ದು ಆ ಜಮೀನನ್ನ ನಾವು ಅಗ್ರಿಕಲ್ಚರ್ ಆಗ್ಲಿ ಯಾವ್ದೇ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಆ ಜಮೀನ ಬೇಕಾದ್ರೆ ನಾವು ಚೋಳು ಜಾಗ ಅಂತ ಅಂತೆ, ಆ ಜಾಗವನ್ನ ನಾವು ಯೂಸ್ ಮಾಡ್ಕೊಂಡು ಅದರಲ್ಲಿ ಪಾಂಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಮಾಡ್ಬೋದು ಸರ್. ಈಗ ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಯಾವ ರೀತಿಯ ಹವಾಗುಣ ಇರಬೇಕು ಅಂತೇಳಿ, ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ್ದು ನಿಮಗೆ ಗೊತ್ತಿರಬಹುದು, ಮಳೆಗಾಲ ಬಂದ್ರೆ ಯಥೇಚ್ಛವಾಗಿ ಮಳೆ ಬರುತ್ತೆ, ಚಳಿಗಾಲ ಇದ್ದಾಗ ಅಷ್ಟೇ ಚಳಿ ಇರುತ್ತೆ, ಆಮೇಲೆ ಬೇಸಿಗೆ ಅಂತ ನಾವು ಹೇಳೋದೇ ಬೇಕಲ್ಲ ಅಷ್ಟು ಬಿಸಿಲು ಇರುತ್ತೆ. ಹಾಗಾಗಿ ಯಾವ ರೀತಿಯ ಹವಾಗುಣ ಮೀನು ಸಾಕಾಣಿಕೆಗೆ ಸೂಕ್ತ ಅಂತ ಹೇಳ್ತೀರಿ? ಸೂಕ್ತ ಅಂದ್ರೆ ಸರ್, ನಮ್ಮ ಇಂಡಿಯಾ ಅನ್ನೋದು ಟ್ರೋಪಿಕಲ್ ಕಂಟ್ರಿ. ಹಾಗಾಗಿ ಎಲ್ಲೇ ನೀವು ಸಾಕಣೆ ಮಾಡಿದ್ರು ಅದು ಉತ್ತಮವಾಗೇ ಇರುತ್ತೆ. ಈಗ ನಾವು USA ಅಲ್ಲೆಲ್ಲ ಹೋದ್ರೆ ತುಂಬಾ ಕೋಲ್ಡ್ ಇರುತ್ತೆ. ಈಗ ನಾವು ಕಾರ್ಪ್ಸ್ ಎಲ್ಲ ಮಾಡ್ಬೇಕಂದ್ರೆ ಅಲ್ಲೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಯೂಶುವಲಿ ಎಲ್ಲಾ ಕಡೆನೂ ಮಾಡ್ಬೋದು. ಈಗ ಮೀನು ಸಾಕಾಣಿಕೆ ಮಾಡಬೇಕು ನಾನು ಅಂತ ಯಾರಾದ್ರೂ ಒಬ್ರು ಆಸಕ್ತಿ ವಹಿಸಿ ಮುಂದೆ ಬಂದ್ರೆ ಅವರಿಗೆ ಏನೇನು ಮೂಲ ಸೌಕರ್ಯಗಳು, ನೀವ್ ಹೇಳ್ದಂಗೆ ಹೊಲ ಇರ್ಬೇಕಂದ್ರೆ ಆದ್ರೆ ಅದಕ್ಕಿಂತ ಮೊದ್ಲು ಏನ್ ತಯಾರಿ ಮಾಡ್ಕೋಬೇಕು ಅವರು? ಅಂದ್ರೆ ಸರ್ ಆ ಜಾಗ ಅವರಿಗೆ
ಏನಕ್ಕೂ ಯೂಸ್ ಆಗ್ತಿಲ್ವಾ ಅದನ್ನ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಆ ಜಾಗ ಎಷ್ಟು ಜಾಗ ಇದೆ, ಮಿನಿಮಮ್ ಅಂದ್ರೂ 0.04 ಹೆಕ್ಟೇರು 0.02 ಹೆಕ್ಟೇರ್ ಆದ್ರೂ ಜಾಗ ಇರಬೇಕು ಸರ್. ತುಂಬಾ ಮಾಡ್ತೀನಿ ಅಂತ ಕಡಿಮೆ ಜಾಗದಲ್ಲಿ ಮಾಡಿದ್ರು ಏನು ಬೆನಿಫಿಟ್ ಇರಲ್ಲ. ಅಷ್ಟು ಜಾಗ ಇದ್ದು ನೋಡ್ಕೋಬೇಕು. ಮತ್ತೆ ನೀರಾವರಿ ಸೌಕರ್ಯ ಹೇಗಿದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಮಾಡ್ಕೋಬೇಕು ಸರ್. ಈಗ ಮೀನು ಸಾಕಾಣಿಕೆ ಮಾಡೋರಿಗೆ ಅದರ ಒಂದು ಮಾಹಿತಿ ಬೇಕಂದ್ರೆ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತಾ? ವಿಶ್ವವಿದ್ಯಾಲಯದಲ್ಲಿ ಅಷ್ಟು ಸಿಗಲ್ಲ ಸರ್. ನೀವು ಬೇಕಂತ ಅಂದ್ರೆ ಈಗ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಮೀನುಗಾರಿಕೆ ಇಲಾಖೆ ಅಂತಾನೆ ಸಪರೇಟ್ ಇಲಾಖೆಗಳಿದಾವೆ. ಅಲ್ಲಿ ಹೋಗಿ ಅವರು ಇವನ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ, ಅದಕ್ಕೆ ತರಬೇತಿ ಕೇಂದ್ರಗಳಿದಾವೆ. ಅಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ 10 days ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿರ್ತಾರೆ, ಅಥವಾ ತರಬೇತಿ ಕೇಂದ್ರಗಳು 1 or 2 days ಅಂತ ಎಲ್ಲ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಇರುತ್ತೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಯಾರೆಲ್ಲ ಉತ್ತಮವಾಗಿ ಫಾರ್ಮರ್ ಆಲ್ರೆಡಿ ಬೆಳೀತಾ ಇರ್ತಾರೆ ಆ ಜಾಗಕ್ಕೂ ಬೇಕಾದ್ರೆ ಕರ್ಕೊಂಡೋಗಿ ಅವ್ರನ್ನ ವಿಸಿಟ್ ಮಾಡಿಸೋದು, ಇದೆಲ್ಲಾನು ಕೂಡ ಅವಕಾಶಗಳಿದೆ ಸರ್. ಮೀನುಗಾರಿಕಾ ಇಲಾಖೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಆಗಿರ್ಬೋದು ಅವರು ಮಾರ್ಗದರ್ಶನವನ್ನ ಕೊಡ್ತಾರೆ ಸರ್. ಈಗ ಮೀನು ಸಾಕಾಣಿಕೆ ಮಾಡೋರಿಗೆ ಮುಖ್ಯವಾಗಿ ಬೇಕಂದ್ರೆ ಈ ಭಾಗಕ್ಕೆ ಅಂತ ತಳಿ ಸೂಕ್ತ ಮತ್ತು ಯಾವ್ದು ಬೆಳೆದ್ರೆ ಒಳ್ಳೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ತಾರೆ. ಯಾವ ತಳಿಗಳಿದ್ದಾವೆ ಮೀನು ಸಾಕಾಣಿಕೆ ಮಾಡೋದ್ರಲ್ಲಿ? ಮೀನಿನಲ್ಲಿ ಸರ್ ಇಂಡಿಯನ್ ಮೇಜರ್ ಕಾರ್ಪ್ ಅಂತ ಬರ್ತದೆ. ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಲ್ಲಿ ಮೇನ್ 3 ಕಾರ್ಪ್ಸ್ ಇದೆ. ಅದರಲ್ಲಿ ಕಾಟ್ಲಾ, ರೋಹು, ಬ್ರಿಗಾಲ್ ಇವು 3. ಮತ್ತೆ ಚೈನೀಸ್ ಕಾರ್ಪ್ ಅಂತ ಬರುತ್ತೆ, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್ ಅಂಡ್ ಕಾಮನ್ ಕಾರ್ಪ್ ಅಂತ ಅನ್ಬಿಟ್ಟು ಇಷ್ಟು ಬರುತ್ತೆ. ಇಷ್ಟು ಮೀನುಗಳನ್ನ ಇಂಡಿಯಾಗೆ ಸೂಕ್ತಬಲ್ ಆಗಿರೋದ್ರಿಂದ ಇವನ್ನ ಕಲ್ಯಾಣ ಕರ್ನಾಟಕ ಭಾಗ ಅಂತ ಮಾತ್ರ ಅಲ್ಲ ಬೇರೆ ಎಲ್ಲಾ ಕಡೆನೂ ಕೂಡ ಇದೇ ಮೀನುಗಳನ್ನ ಯೂಸ್ ಮಾಡ್ತಾರೆ ಕಲ್ಚರ್ ಮಾಡಕ್ಕೆ. ಈಗ ರೀಸೆಂಟ್ ಟೆಕ್ನಾಲಜಿ ಇರೋದ್ರಿಂದ, ರೀಸರ್ಕ್ಯುಲೇಟರಿ ಸಿಸ್ಟಮ್ ಇರೋದ್ರಿಂದ, ಮತ್ತೆ ಬಯೋಫ್ಲಾಕ್ ಇರೋದ್ರಿಂದ ಪ್ರಾನ್ ಕಲ್ಚರ್ ಕಡೆನೂ ಹೋಗ್ತಿದ್ದಾರೆ. ಮತ್ತೆ ಈ ರೀಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಪೆಂಗ್ಯಾಶಿಯಸ್ ಕಲ್ಚರ್ ಆಗಿರ್ಬೋದು, ಅದರಲ್ಲಿ ತಿಲಾಪಿಯಾ ಕಲ್ಚರ್ ಆಗಿರ್ಬೋದು, ಇವೆಲ್ಲಾನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಾದರೂ ಮೀನು ಸಾಕಾಣಿಕೆ ಮಾಡಬೇಕು ಅಂದ್ರೆ ಅವರಿಗೆ ಈ ಮೀನು ಮರಿಗಳು ಬೇಕಾಗುತ್ತೆ. ಎಲ್ಲಿ ಸಿಗುತ್ತೆ ಈ ಭಾಗದಲ್ಲಿ? ಎಲ್ಲೆಲ್ಲಿ ಮೀನು ಸಾಕಾಣಿಕೆ ನಡೀತಾ ಇದೆ ಈಗ? ಆಕ್ಚುಲಿ ಇಲಾಖೆಯಿಂದ ಕೊಡೋದಿಲ್ಲ. ಈಗ ಸಪರೇಟ್ ಈಗ ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಇಂಥ ಕಡೆ ಎಲ್ಲ ಏನಾಗಿದೆ ಮೀನುಗಾರಿಕಾ ಇಲಾಖೆ ಇದೆ, ಬಟ್ ಅವರು ಮೀನು ಮರಿ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮೀನು ಮರಿ ಸೆಂಟರ್ಗಳು ಬಳ್ಳಾರಿಲೆಲ್ಲ ಇದೆ. ಅಂದ್ರೆ ಶಿವಪುರ ಮೀನು ಮರಿ ಉತ್ಪಾದನಾ ಕೇಂದ್ರ, ಮತ್ತೆ ಮುನಿರಾಬಾದ್ ಅಲ್ಲಿ ಇದೆ ಮೀನು ಮರಿ ಪಾಲನಾ ಕೇಂದ್ರ, ಮೋಕಾ ಫಿಶ್ ಫಾರ್ಮ್ ಅಂತ ಇದೆ, ಅದು ಕೂಡ ಮೀನು ಮರಿ ಪಾಲನಾ ಕೇಂದ್ರ. ಹಾಗೆ ಅಗ್ರಿಬೊಮ್ಮನಹಳ್ಳಿ ಅಲ್ಲೂ ಕೂಡ ಇದೆ. ಈ ಏರಿಯಾದಲ್ಲಿ ಹೋಗಿ ಏನ್ ಮಾಡ್ತಾರೆ ಫಿಶರ್ಮೆನ್ಗಳು ಅಂದ್ರೆ ರೈತರುಗಳು ಹೋಗ್ಬಿಟ್ಟು ಅಲ್ಲಿ ಮೀನ ಖರೀದಿ ಮಾಡ್ತಾರೆ. ಖರೀದಿ ಮಾಡ್ಕೊಂಬಂತಂದು ಫೋಟೋ ತಗೊಳ್ತಾರೆ. ಅಂದ್ರೆ ಅವರ ಪಾಂಡೊಳಗೆ ಬಿಡ್ತಾ ಇರುವಾಗ ಒಂದು ಫೋಟೋ ತಗೊಂಡು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹತ್ರ ಇರ್ತಕ್ಕಂತ ಮೀನುಗಾರಿಕಾ ಇಲಾಖೆ ಅವ್ರಿಗೆ ಕೊಟ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಇರುತ್ತೆ ಸರ್. ಕೆಲವೊಂದು ಮೀನು ಮರಿಗಳಿಗೆ ಇಷ್ಟು ಸಬ್ಸಿಡಿ ಅಂತ ಇದೆ, ಆ ಸಬ್ಸಿಡಿ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ. ಈಗ ನೀವು ಹೇಳಿದ್ದು ಕೆಲವು ಮೀನು ಮರಿ ಪಾಲನಾ ಕೇಂದ್ರಗಳು ಅವು ಬಹುತೇಕವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತ ಒಂದು ಜಾಗಗಳು. ಅಗರಬೊಮ್ಮನಹಳ್ಳಿ ಇರ್ಬೋದು. ಅಗರಬೊಮ್ಮನಹಳ್ಳಿ ಅಂದ್ರೆ ತುಂಗಭದ್ರಾ ಹಿನ್ನೀರು ಪ್ರದೇಶಕ್ಕೆ ಬರುತ್ತೆ. ಅಂದ್ರೆ ಮುಂಡ್ರಾಬಾದ್ ತುಂಗಭದ್ರಾ ಡ್ಯಾಮ್ ಕೆಳಗಿರುತ್ತೆ. ಅದೇ ರೀತಿ ಮೋಕನು ಬಳ್ಳಾರಿ ಪಕ್ಕದಲ್ಲಿ ಇದ್ರೂ ತುಂಗಭದ್ರಾ ನೀರ ಅಲ್ಲೇ ಹರಿತೈತೆ. ಸೊ ಆ ಭಾಗದಲ್ಲಿ ಈ ಒಂದು ಚಟುವಟಿಕೆಗಳು ನಡೀತಾ ಇದಾವೆ. ಈ ಭಾಗದಲ್ಲಿ ಈಗ ನೋಡಿ ನಮಗೆ ಈ ಕಡೆ ಕೃಷ್ಣಾ ಇದೆ, ಆಮೇಲೆ ಇಲ್ಲಿ ಭೀಮಾ ಇದೆ, ನೀರಿನ ಒಂದು ಸೌಲಭ್ಯ ಇಲ್ಲಿದೆ. ಇಲ್ಲಿ ನಮಗೆ ಈ ಅವಕಾಶಗಳು ಇದಾವ ಹೆಂಗ? ಇಲ್ಲ ಸರ್, ಬರೀ ಮರಿಗಳನ್ನ ತರಬೇಕಂತ ಅಂದ್ರೆ ಆ ಜಾಗಕ್ಕೆ ಹೋಗ್ಬೇಕು ಸರ್. ಇವರೆಲ್ಲ ಆ ಜಾಗದಿಂದ ಸಣ್ಣ ಮರಿಗಳನ್ನ ತಂದು ಅವರ ಪಾಂಡ ನರ್ಸರಿನಲ್ಲಿ ಸ್ಟಾಕ್ ಮಾಡಿ ಬೆಳೆಸ್ತಾರೆ. ಅದಕ್ಕೆ ಇಷ್ಟು ಸಬ್ಸಿಡಿ ಅಂತ ಇದೆ, ಅದನ್ನ ಗವರ್ಮೆಂಟ್ ಕೊಡ್ತದೆ. ಈ ಮೀನು ಸಾಕಾಣಿಕೆ ಮಾಡೋರಿಗೆ ಯಾವ್ದೋ ಒಂದು ಕೆಲಸ ಮಾಡಿದ್ರನ್ನ, ಈಗ ಸಾಮಾನ್ಯವಾಗಿ ಕೃಷಿ ಮಾಡೋರಿಗೆ ಯಾವ್ದೋ ಒಂದು ಬೆಳೆ ಬೆಳೆದನ್ನ ಕೀಟ ರೋಗದ ಬಾಧೆಗಳು ಬಹಳ ಇರ್ತವೆ. ಅದೇ ರೀತಿ ಮೀನು ಸಾಕಾಣಿಕೆ ಮಾಡೋರಿಗೆ ಇಂಥ ತೊಂದರೆಗಳು ಏನಾದ್ರು ಬರುತ್ತೆ? ಲರ್ನಿಯಾ ಮತ್ತೆ ಆರ್ಗ್ಯುಲಸ್ ಅಂತ ಅಂದ್ಬಿಟ್ಟು ಈಗ ಹೇಗೆ ಮನುಷ್ಯರು ತಲೆನಲ್ಲಿ ಏನ್ಗಳೆಲ್ಲ ಇರ್ತದಲ್ಲ ಸರ್, ಹಾಗೇನೆ ಅವಕ್ಕೆಲ್ಲ ಹತ್ಕೊಳ್ಳುತ್ತೆ ಫುಲ್ಲು. ಹತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಮೀನ ಆ ಪಾಂಡಿಂದ ಹೊರಗೆ ತೆಗೆದು ಅದಕ್ಕೆ ಒಂದು ಪೊಟ್ಯಾಷಿಯಂ ಕೆಮಿಕಲ್ ಬರುತ್ತೆ, ಆ ಟ್ರೀಟ್ಮೆಂಟ್ ಕೊಟ್ಟು ಡಿಪ್ ಮಾಡಿ ಮತ್ತೆ ಅದನ್ನ ಬಿಡಬೇಕು ಸರ್. ರೋಗ ಬರೋಂಥದ್ದು ಏನಾದ್ರೂ ಇರುತ್ತೆ? ರೋಗ ಬರೋದಿರುತ್ತೆ ಸರ್, ಬಟ್ ರೇರ್ ಸರ್. ಅಂದ್ರೆ ಈ ಸೀಗಡಿ ಅಂತ ಹೋದ್ರೆ ಜಾಸ್ತಿ ಇರುತ್ತೆ ಸರ್. ಈ ಫ್ರೆಶ್ ವಾಟರ್ ಇವೆಲ್ಲ ಸ್ಟ್ರಾಂಗ್ ಇಮ್ಯೂನ್ ಇರೋದ್ರಿಂದ ರೋಗ ಅಷ್ಟು ಬರಲ್ಲ ಸರ್ ಇವಕ್ಕೆಲ್ಲ. ಈ ಕೆಲವು ಈ ಮೀನು ಸಾಕಾಣಿಕೆ ಮಾಡೋರಿಗೆ ಫಿಶ್ ಪಾಂಡ್ ಏನು ಮಾಡಿರ್ತಾರಲ್ಲ, ಹಕ್ಕಿಗಳ ಒಂದು ಕಾಟ ಇರುತ್ತೆ ಅಂತ ಕೆಲವು ಮೀನು ಹಿಡಿದು ತಗೊಂಡು ಹೋಗೋದು, ಅದಕ್ಕೇನಾದ್ರೂ ಪರಿಹಾರ ಇರುತ್ತಾ?
ಪರಿಹಾರ ಏನು ಇಲ್ಲ ಸರ್. ಫಿಶ್ ನೆಟ್ ಅಂತ ಅನ್ಬಿಟ್ಟು ಪಾಂಡ್ ಮೇಲ್ಗಡೆ ಒಂದು ಬಲೆ ಹಾಕಿಬಿಟ್ರೆ ಅದು ಹಿಡಿಲಿಕ್ಕೆ ಅವಕಾಶ ಆಗೋದಿಲ್ಲ. ಅದು ಹಾಕಿ ಬಿಡ್ಬೇಕಷ್ಟೇನೆ ಸರ್. ಇಲ್ಲಾಂದ್ರೆ ಹಿಂದಿನ ಕಾಲದಂಗೆ ಒಂದು ಟಮಟೆ ಇಟ್ಬಿಟ್ಟು ಸೌಂಡ್ ಬರೋ ತರ ಆ ತರ ಮಾಡಿದ್ರು ಆಗುತ್ತೆ ಸರ್. ಇದು ನೆಟ್ ಹಾಕಿದ್ರೆ ಬಹಳ ಸುಲಭ. 24 ಗಂಟೆ ಅದು ಪ್ರೊಟೆಕ್ಷನ್ ಆದ. ಸೌಂಡ್ ಮಾಡೋದಿದ್ರೆ ಯಾರಾದ್ರೂ ಅಲ್ಲಿ ಒಬ್ರು ಇರ್ಲೇಬೇಕಾಗುತ್ತೆ. ಹೌದು ಸರ್. ದೊಡ್ಡ ಪ್ರಮಾಣದಲ್ಲಿ ಒಂದು ಫಿಶ್ ಟ್ಯಾಂಕ್ ಮಾಡ್ಕೊಂಡ್ರೆ ಇನ್ನೊಂದ್ ಕಡೆಯಿಂದ ಹಕ್ಕಿಗಳು ಬಂದು ಇದ್ ಮಾಡೋದು ಅವಕಾಶ ಇರುತ್ತೆ. ಫಿಶ್ ನೆಟ್ ಹಾಕಿದ್ರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಈಗ ಮೀನು ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ ಯಾವ ರೀತಿ ಯೋಜನೆಗಳು ಇದಾವೆ ನಮ್ಮ ರಾಜ್ಯ ಸರ್ಕಾರದಿಂದ ಮೊದಲಿಗೆ, ಆಮೇಲೆ ನೀವು ಕೇಂದ್ರ ಸರ್ಕಾರದ ಹೇಳ್ಬೋದು. ರಾಜ್ಯ ಸರ್ಕಾರದ ಯೋಜನೆಗಳು ಬಂದ್ರೆ ಈಗ ಮೀನು ಕೊಳ ನಿರ್ಮಾಣ ಮಾಡ್ತಾರೆ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕೊಳ ನಿರ್ಮಾಣ ಮಾಡೋದಿಕ್ಕೆ ಅದಕ್ಕೆ 40% ಅವರು ಸಹಾಯಧನ ಮಾಡಿಕೊಡ್ತಾರೆ. ಅಂದ್ರೆ 0.10 ಹೆಕ್ಟೇರ್ ಪ್ರದೇಶದಲ್ಲಿ ಹೊಸ ಹೊಂಡನ ಅವರು ನಿರ್ಮಿಸಬೇಕು. ಅಂದ್ರೆ 1 ಹೆಕ್ಟೇರ್ಗೆ 7 ಲಕ್ಷ ಕೊಡ್ತಾರೆ ಸರ್. ಅದರಲ್ಲಿ 60% SC ST ಅವ್ರಿಗೆ ಸಿಗುತ್ತೆ, ಇನ್ನು 40% ಬಂದು ಸಾಮಾನ್ಯ ಜನರಿಗೆ ಅಂತ ಅನ್ಬಿಟ್ಟು ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಈಗ ಕೆಲವೊಂದು ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೈಡ್ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಹೊಂಡಗಳು ಅಂತ ಮಾಡ್ಸಿರ್ತಾರೆ ಸಣ್ಣ. ಆ ಕೃಷಿ ಹೊಂಡಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಫ್ರೀ ಆಗಿ ಮೀನು ಮರಿಗಳನ್ನ ಕೊಡ್ತಾರೆ ಸರ್. ಅದರಲ್ಲಿ ಎಲ್ಲಾ ಮೀನು ಮರಿಗಳನ್ನ ಅಲ್ಲ, ಗೆಂಡೆ ಮೀನು ಅಂತ ಬರ್ತವೆ ಸರ್, ಅಂದ್ರೆ ಕಾಮನ್ ಕಾರ್ಪ್ ಅಂತ ಅನ್ಬಿಟ್ಟು ಅದನ್ನ ಒಂದು 500 ಬೆರಳುದ್ದು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 8 to 10 ಸೆಂಟಿಮೀಟರ್ ಅಷ್ಟು, ಮತ್ತೆ ತಿಲಾಪಿಯನ್ನು ಅಷ್ಟೇ ಒಂದು 250 ಮರಿಗಳನ್ನ ಅದಕ್ಕೆ ಬಿಟ್ಕೊಡ್ಲಿಕ್ಕೆ ಅಂದ್ಬಿಟ್ಟು ಕೊಡ್ತಾರೆ ಸರ್. ಅಲ್ಲಿಂದ ಮತ್ತೆ ಮೀನುಗಾರಿಕೆಗೆ ಬೇಕಾದ ಕಿಟ್, ಲೈಫ್ ಜಾಕೆಟ್ ಆಗಿರ್ಬೋದು. ಈ ಕಲ್ಯಾಣ ಕರ್ನಾಟಕ ಭಾಗ ಅಂತ ಬಂದ್ರೆ ತೆಪ್ಪ ಅಂತ ಬರ್ತದೆ, ಏಕೆಂದ್ರೆ ಕೆರೆಗಳಲ್ಲಿ ಅದು ಕೋಲೆಲ್ಲ ಇರುತ್ತಲ್ಲ ಸರ್, ಆ ಕೋಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾರೆ. ಅವ್ರು ಜಸ್ಟ್ ದೃಢೀಕರಣ ಪತ್ರ ಕೊಡ್ಬೇಕು, ಫಿಶ್ ಫಾರ್ಮರ್ಸ್ನೇ, ಮೀನ್ ಹಿಡಿಯುವ ರೈತರನೇ ಇವರು ಅಂತ ಅನ್ಬಿಟ್ಟು ಒಂದು ದೃಢೀಕರಣ ಪತ್ರ ಎಲ್ಲ ಕೊಟ್ರೆ ಆಫೀಸ್ ಕಡೆಯಿಂದ ಕೊಡ್ತಾರೆ ಸರ್ ಅದು. ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲೇ ಹೇಳಿದ್ನಲ್ಲ ಸರ್, ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಅನ್ಬಿಟ್ಟು, ಅಂದ್ರೆ ವೈಜ್ಞಾನಿಕವಾಗಿ ಹೇಗೆ ನಾವು ಕೃಷಿ ಮಾಡಬೇಕು, ತರಬೇತಿ ಗೊತ್ತಿದ್ರೆ ಅಲ್ಲ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗೋದು. ಅದನ್ನ ಯಾವ ಟೈಮಲ್ಲಿ ಅಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಇವ್ರ ಅಪ್ಲಿಕೇಶನ್ ಹಾಕ್ಬೇಕು. ಹಾಕಿದ್ರೆ ಅದನ್ನು ಕೊಡ್ತಾರೆ. ಅದಾದ್ಮೇಲೆ ಮತ್ಸ್ಯವಾಹಿನಿ ಯೋಜನೆ ಅಂತ ಬರುತ್ತೆ ಸರ್. ಮತ್ಸ್ಯವಾಹಿನಿ ಯೋಜನೆ ಅಂತ ಅಂದ್ರೆ ಇವರು ಬೆಳಿತಾರೆ. ಯೂಶುವಲಿ ಹೆಲ್ಪ್ ಆಗೋದು ಎಲ್ಲಿ ಅಂತಂದ್ರೆ ಯಾವ್ದಾದ್ರು ಕೆರೆ ನೀರು ಮೀನುಗಳನ್ನ, ನದಿ ಮೀನುಗಳಲ್ಲಿ ಹಿಡಿತಾರಲ್ಲ, ಆ ಟೈಮಲ್ಲಿ ಆ ಮೀನ್ ಹಿಡ್ದಿದ್ನ ಫ್ರೆಶ್ನೆಸ್ ಕಾಪಾಡ್ಕೋಬೇಕು, ಅದು ಹಾಳಾಗಬಾರ್ದು. ಅದನ್ನ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ಬೇಕು ಅಂತ ಅಂದ್ರೆ ಅವರಿಗೆ ಸೌಕರ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಅಲ್ಲಿಂದ ಒಂದು ಐಸ್ ಬಾಕ್ಸ್ ಅಲ್ಲಿ ಇಟ್ಕೋಬೇಕು. ಹಾಗೆ ತಗೊಂಡೋದ್ರೆ ಏನಾಗುತ್ತೆ, ಬೇಗ ಹಾಳಾಗುತ್ತೆ. ಯಾಕೆಂದ್ರೆ ಫಿಶ್ ಹೈಲಿ ಪ್ರೋಟೀನ್ ಅಲ್ವಾ, ಹಾಗಾಗಿ ಹಾಳಾಗ್ಬಿಡುತ್ತೆ, ಬೇಗ ಸ್ಮೆಲ್ ಬರೋದು ಮತ್ತೆ ಕೊಳ್ತೋಗುತ್ತೆ. ಅದೆಲ್ಲ ಫೆಸಿಲಿಟಿಗೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ದ್ವಿಚಕ್ರ ಮತ್ತೆ ತ್ರಿಚಕ್ರ ವಾಹನ ಅಂತ ಅನ್ಬಿಟ್ಟು ಕೊಡ್ತಿದ್ದಾರೆ. ಅದ್ರಲ್ಲಿ ಐಸ್ ಬಾಕ್ಸ್ ಇರ್ತದೆ, ಅಂದ್ರೆ ಸೈಕಲ್ ಅಲ್ಲಿ ಮತ್ತೆ ಆಟೋ ರಿಕ್ಷಾದಲ್ಲಿ. ನಾವು ರಾಜ್ಯ ವಲಯ ಅಂತ ಬಂದಾಗ ಮತ್ಸ್ಯಾಶ್ರಯ ಯೋಜನೆ ಅಂತ ಬರ್ತೈತೆ, ಅಂದ್ರೆ ಮನೆಗಳನ್ನ ಕಟ್ಕೊಡೋದು ಮೀನು ಸಾಕಾಣಿಕೆ ಮತ್ತೆ ಫಿಶ್ ಫಾರ್ಮರ್ಸ್ ಅಂತ, ಅವರಿಗೆ ಮತ್ಸ್ಯಾಶ್ರಯ ಯೋಜನೆ ಅಂತ ಬರುತ್ತೆ. ಧನ ಸಹಾಯ ಮಾಡ್ತಾರೆ. ಹೇಗೆ ಅಂತಂದ್ರೆ 1.75 ಲಕ್ಷ SC ST ವರ್ಗಕ್ಕೆ, ಮತ್ತೆ 1.2 ಲಕ್ಷ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಮನೆ ಕಟ್ಕೊಳ್ಳಿಕ್ಕೆ ಅಂತ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಬೆಸ್ಟ್ ಅಂತ ಅಂದ್ರೆ ಕೆರೆ ಅಂಚಿನ ಕೊಳ ನಿರ್ಮಾಣ ಅಂತ ಇದೆ ಸರ್. ಕೆರೆ ಅಂಚಿನ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಕೆರೆಗಳಿರ್ತವೆ, ಅದ್ರ ಕೆಳಗಡೆ ಏನ್ ಮಾಡ್ತಾರೆ ಪಾಂಡ್ ಕನ್ಸ್ಟ್ರಕ್ಟ್ ಮಾಡೋದು. ಪಾಂಡ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಮಣ್ಣಲ್ಲೇ ತೆಗೆದು ಕನ್ಸ್ಟ್ರಕ್ಟ್, ಏನ್ ನಾವು ಸಿಮೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಇಲ್ಲ. ಈಗ ನಾವು ತರ್ತೀವಿ ಸ್ಪಾನ್, ಅದು ತುಂಬಾ ಸಣ್ಣದಿರುತ್ತೆ. ಆ ಸ್ಪಾನ್ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ನಾವು ಕೆರೆ ಒಳಗೆ ಬಿಟ್ರೆ ಆ ಕೆರೆನಲ್ಲಿ ಏನಾಗುತ್ತೆ ಅಂದ್ರೆ ಮೊರ್ಟಾಲಿಟಿ ಆಗುತ್ತೆ. 100ಕ್ಕೆ ಒಂದು 30-40 ಭಾಗ ಏನಾಗುತ್ತೆ ಸತ್ತೋಗ್ಬಿಡುತ್ತೆ. ಅಂದ್ರೆ ಅದು ಅಲ್ಲಿಂದ ಬಂದಾಗ ರೆಸಿಸ್ಟೆನ್ಸ್ ಪವರ್ ಎಲ್ಲ ಇರೋದಿಲ್ಲ ಅದಕ್ಕೆ. ಅಂದ್ರೆ ಮತ್ತೆ ನಾವು ಒಟ್ಟಿಗೆ ಬಿಡ್ತೀವಲ್ಲ ದೊಡ್ಡ ಏರಿಯಾದಲ್ಲಿ, ಅದಕ್ಕೆ ಅದು ಫಿಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ನೀವೇನಾದ್ರೂ ಈ ತರ ಕೆರೆ ಅಂಚಿನಲ್ಲಿ ಕೊಳಗಳಲ್ಲಿ ಮಾಡಿ ಅಲ್ಲಿ ಸ್ವಲ್ಪ ದಿವಸ ಬಿಟ್ಟು ಅಡ್ವಾನ್ಸ್ಡ್ ಫಿಂಗರ್ ಲಿಂಕ್ಸ್ ಆಗೋ ತನಕ, ಅಂದ್ರೆ ಒಂದು ಬೆರಳಷ್ಟುದ್ದ ಬರೋ ತನಕ ಬಿಟ್ಟು ಅಲ್ಲಿಂದ ತಗೊಂಡು ನಾವು ಕೆರೆಗಳಿಗೆ ಬಿಟ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಮೊರ್ಟಾಲಿಟಿನೂ ಕಡಿಮೆ ಆಗುತ್ತೆ, ಮತ್ತೆ ನಮ್ಗೆ ಹೆಚ್ಚಿನ ಲಾಭನೂ ಆಗುತ್ತೆ. ಹಾಗಾಗಿ ಅದ್ರದ್ದು ಒಂದು ಯೋಜನೆಗಳನ್ನ ಕೂಡ ಕೊಟ್ಟಿದ್ದಾರೆ ಸರ್. ಆಮೇಲೆ ನೆಕ್ಸ್ಟ್ ಬಂದ್ರೆ ಗುಂಪು ಅಪಘಾತ ವಿಮೆ ಯೋಜನೆ ಅಂತ ಇದೆ, ಅಂದ್ರೆ ಗ್ರೂಪ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಸ್ಕೀಮ್. ಅವರು ಫಿಶಿಂಗ್ ಹೋಗಿದಾಗ ಏನಾದ್ರು ಸಾವಪ್ಪಿದ್ರೆ, ಈಗ ಜೋರು ಇದು ಹರಿತಿರುವಾಗ ಆತರ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅಂತ ಅನ್ಬಿಟ್ಟು ಆ ಯೋಜನೆನೂ ಕೂಡ ಇದೆ. ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಂಡ್ರೆ ಒಳ್ಳೇದು ಸರ್. ಇವ್ರು ಫಿಶ್ ಫಾರ್ಮರ್ಸ್ ಅಂತ ಅನ್ಬಿಟ್ಟು ಇಲಾಖೆನಲ್ಲಿ ಒಂದ್ಸರಿ ರಿಜಿಸ್ಟರ್ ಮಾಡಿದ್ರೆ ಮುಗೀತು, ಪದೇ ಪದೇ ಹೋಗಿ ಮಾಡಂಗಿಲ್ಲ ಸರ್. ಆ ಯೋಜನೆ ಅಡಿಯಲ್ಲಿ 5 ರಿಂದ 6 ಲಕ್ಷ ಪರಿಹಾರ ಏನಾದ್ರೂ ಡೆತ್ ಆದ್ರೆ ಇಲ್ಲ ಪೂರ್ತಿ ಅಂಗ ವೈಕಲ್ಯ ಆದ್ರೆ
ಮತ್ತೆ ಒಂದ್ ಕೈಯೋ ಒಂದ್ ಕಾಲೋ ಆ ತರ ಏನಾದ್ರು ಆಗಿದೆ 2.5 ಲಕ್ಷ ಕೊಡ್ತಾರೆ. ಮತ್ತೆ ಅವ್ರು ಚೆನ್ನಾಗೇ ಇದ್ದು ಏನೋ ಒಂದ್ ಸ್ವಲ್ಪ ಫ್ರಾಕ್ಚರ್ ಎಲ್ಲ ಆಗಿದೆ ಅಂತಂದ್ರೆ ಅಪ್ ಟು 25,000 ತನಕ ಅವ್ರಿಗೆ ಪರಿಹಾರ ಕೊಡ್ತಾರೆ ಸರ್. ಹಾಗೇನೆ ಈ ಮಹಿಳೆಯರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇರ್ತದೆ. ಅವ್ರಿಗೆ ಏನಂತಂದ್ರೆ ಯಾವ ಕೆರೆಗಳು 10 ಹೆಕ್ಟೇರ್ಗಿಂತ ಕೆಳಗಡೆ ಇರ್ತದೋ ಮಹಿಳೆಯರಿಗೆ ವುಮೆನ್ ಎಂಪವರ್ಮೆಂಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅವರಿಗೆ ಲೀಸಿಗೆ ಕೊಡ್ತಾರೆ ಆ ಜಮೀನ. ಅಂದ್ರೆ ಅವ್ರದ್ದು ಸಂಘನೂ ಕೂಡ ಇಂಪ್ರೂವ್ ಮಾಡ್ಬೇಕು, ಅವರು ಇಂಡಿಪೆಂಡೆಂಟ್ ಆಗ್ಲಿ ಅಂತ ಅನ್ಬಿಟ್ಟು ಈ ಸ್ಕೀಮ್ ತಂದಿರೋದು. ಮತ್ತೆ ಇಷ್ಟು ಸರ್ ರಾಜ್ಯ ಸರ್ಕಾರದ ಯೋಜನೆಗಳು. ರಾಜ್ಯ ಸರ್ಕಾರದಲ್ಲಿ ಇನ್ನೊಂದು ಯೋಜನೆ ಏನಂತ ಅಂದ್ರೆ SC ST ಅವರಿಗೆ 4 ವೀಲರ್ ವಾಹನ ವಿತ್ ಐಸ್ ಇರೋದನ್ನು ಕೊಡ್ತಿದ್ದಾರೆ. ಅವರಿಗೆ 3 ಲಕ್ಷದಷ್ಟು ಸಹಾಯಧನ ಅದ್ರಲ್ಲಿ ಸಿಗ್ತಿದೆ ಸರ್ ಇವಾಗ ಪ್ರೆಸೆಂಟ್. ಸಾಕಾಣಿಕೆ ಅಲ್ಲ ಸರ್, ಮಲ್ಪೆ ಈ ಮಂಗಳೂರು ಭಾಗದಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮೀನುಗಳು ತರ್ತಾರಲ್ಲ, ತಂದವ್ರಿಗೆ ಮಾರ್ಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಅಂದ್ರೆ ಅವ್ರಿಗೆ ಸರಿಯಾದ ಐಸ್ ಎಲ್ಲ ಇರೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಮತ್ಸ್ಯ ವಾಹಿನಿ ಅಂತ ಬರ್ತಿದೆ ಸರ್, ಅಂದ್ರೆ ಲೀಸಿಗೆ ತಗೊಳ್ಳೋದು. ಈಗ ಒಂದು 50,000 ಡೆಪಾಸಿಟ್ ಮಾಡೋದು, ಅದು ಕೆಟಗರಿ ಇದೆ. SC ST ಆದ್ರೆ ಅವ್ರಿಗೆ 50,000, ಸಾಮಾನ್ಯ ವರ್ಗದವರಾದ್ರೆ 1 ಲಕ್ಷ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಾದ್ಮೇಲೆ ಆ ವಾಹನನ ಯೂಸ್ ಮಾಡ್ಕೊಳ್ಳೋದು. ಮಂತ್ಲಿ 3,000 ಅಂತ ಕಟ್ಕೊಂಡು ಹೋಗೋದು. ಆ ವಾಹನನ ಅವ್ರಿಗೆ ಬೇಕಂತ ಅಂದಾಗ ಯೂಸ್ ಮಾಡ್ಕೊಳ್ಳೋದು. ಒಂದೇ ಮಾರ್ಕೆಟ್ ಕಡೆ ಏನು ಹೋಗಂಗಿಲ್ಲ. ಅವ್ರೇನ್ ಬೇಕಾಗಿರೋ ಜಾಗಗಳಲ್ಲೆಲ್ಲ ಆ ವಾಹನ ತಗೊಂಡೋಗಿ ಮೀನ್ ಮಾರ್ಕೊಂಡ್ ಬರ್ಬೋದು. ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಕೂಡ ಇರುತ್ತೆ. ಹಾಗೇನೆ ಇಲ್ಲಿಗೆ ನಂಗೆ ಸ್ಟಾಪ್ ಆಯ್ತು, ಈ ವೆಹಿಕಲ್ ನಂಗೆ ಬೇಡ ಅಂತಂದ್ರೆ ಅದನ್ನ ವಾಪಸ್ ಕೂಡ ಮಾಡ್ಬೋದು ಯಾವ ಟೈಮಲ್ಲಾದ್ರೂ. ಇದಿಷ್ಟು ರಾಜ್ಯ ಯೋಜನೆಗಳು ಇದಾವೆ ಸರ್. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸಿ. ಕೇಂದ್ರ ಸರ್ಕಾರದ ಯೋಜನೆಗಳು ಅಂತ ಅಂದ್ರೆ ಸರ್, ಮೊದಲಿಗೆ ನೀಲಿ ಕ್ರಾಂತಿ ಯೋಜನೆ ಅಂತ ತಂದ್ರು ಸ್ಟಾರ್ಟಿಂಗ್. ಅದು ಫಸ್ಟ್ ಯಾವಾಗ ಅಂತ ಅಂದ್ರೆ 2015 to 16 ಇಂದ 2019 to 20 ವರೆಗೆ ತಂದ್ರು. 5 ವರ್ಷಗಳ ಕಾಲ ಅದು ತಂದಿದ್ದು. ಇದು ಮೇನ್ ಏನಕ್ಕೆ ಅಂತ ಅಂದ್ರೆ ಮೀನು ಉತ್ಪಾದಿಸಕ್ಕೆ ಹೆಚ್ಚಿಸೋದು ಮತ್ತು ದೇಶದಲ್ಲಿ ಸುವ್ಯವಸ್ಥೆನ ಕಾಪಾಡ್ಲಿಕ್ಕೋಸ್ಕರ ಈ ಯೋಜನೆನ ತಂದಿದ್ದು. ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆ ಇದು ನೆಕ್ಸ್ಟ್ ಸ್ಕೀಮ್ ಬಂದಿದ್ದು. ಇದರಲ್ಲಿ ಏನಂತ ಅಂದ್ರೆ 60% ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ಇನ್ 40% ಅಷ್ಟು ಸ್ಟೇಟ್ ಗೌರ್ಮೆಂಟ್ ಶೇರ್ ಮಾಡ್ತೈತೆ. ಇದ್ರದ್ದು ಮೇನ್ ಏನಂತ ಅಂದ್ರೆ ಮೀನುಗಳನ್ನ ನಾವು ಬಂದರೆಲ್ಲ ಇರ್ತದಲ್ಲ ಸರ್, ಅದನ್ನ ಡೆವಲಪ್ ಮಾಡೋದು. ಮತ್ತೆ ಪಂಜರ ಕೃಷಿ ಅಂತ ಮಾಡ್ತೀವಲ್ಲ, ಈಗ ಸೀನಲ್ಲಾಗಿರ್ಬೋದು, ಇವನ್ ನಾವು ದೊಡ್ಡ ದೊಡ್ಡ ನದಿಗಳಂತ ಕೆರೆಗಳಲ್ಲಾಗಿರ್ಬೋದು, ಪಂಜರ ಕೃಷಿ ಮತ್ತು ಸಿಗಡಿ ಸಾಕಾಣಿಕೆ ಆಗಿರ್ಬೋದು, ಇಂಥದೆಲ್ಲ ಸೌಕರ್ಯಗಳಿಗೆ ಡೆವಲಪ್ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆ ಅಂತ ತಂದಿದ್ದು. ಇದಾದ್ಮೇಲೆ ಪ್ರಧಾನ ಮಂತ್ರಿ ಮತ್ಸ್ಯ ಕಿಸಾನ್ ಯೋಜನೆ, ಇದು PMSSY ಸ್ಕೀಮ್ ಅಂಡರ್ ಅಲ್ಲೇನೆ ಇದೊಂದು ಸಬ್ ಇದು. ಇದ್ರದ್ದು ಏನಂತಂದ್ರೆ ಸಣ್ಣ ಮತ್ತೆ ಸೂಕ್ಷ್ಮ ಉದ್ಯಮಗಳಿರ್ತಾರಲ್ಲ ಅವರಿಗೆ ಸರಪಳಿ ದಕ್ಷತೆ ಮತ್ತೆ ಸುರಕ್ಷಿತ ಮೀನು ಉತ್ಪಾದನೆ ಸುರಕ್ಷತೆಗೋಸ್ಕರ ಇದನ್ನ ತಂದಿದ್ದು. ಮತ್ತೆ ಗುಣಮಟ್ಟದ ವ್ಯವಸ್ಥೆಯನ್ನ ಅಳವಡಿಸೋಕ್ಕೋಸ್ಕರ ಈ ಯೋಜನೆನ ತಂದಿದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅನ್ಬಿಟ್ಟು ಒಂದು ತರ್ತಾರೆ. ಇದು ಮೀನು ಕೃಷಿಕರಿಗೆ ತಮ್ಮ ಬಂಡವಾಳವನ್ನ ಅಗತ್ಯವಾಗಿ ಪೂರೈಸಲು ಇದು ಹೆಲ್ಪ್ ಮಾಡಿಕೊಡುತ್ತೆ. ಈಗ ನಮ್ಮ ರೈತರು ತಾವು ಹೇಳ್ದಂಗೆಲ್ಲ ಸಾಕಷ್ಟು ಈ ಸರ್ಕಾರಿ ಯೋಜನೆಗಳನ್ನ ಬಳಸ್ಕೊಂಡು ಆಮೇಲೆ ತಾವೇನು ಹೇಳಿದ್ರಲ್ಲ ಕ್ರಮಗಳನ್ನ ಅನುಸರಿಸಿ ಮೀನು ಕೃಷಿ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈಗ ನಮ್ಮ ರೈತರಿಗೆ ಸಮಸ್ಯೆ ಆಗೋದು ಮಾರುಕಟ್ಟೆ. ಈ ಮೀನು ಸಾಕಾಣಿಕೆದಾರರಿಗೆ ಮಾರುಕಟ್ಟೆ ವ್ಯವಸ್ಥೆ ಈ ಭಾಗದಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಾ? ಸರ್, ಪಾಂಡ್ ಕಲ್ಚರ್ ಅಲ್ಲಾದ್ರೆ ಕಡಿಮೆ ಸಂಖ್ಯೆದಲ್ಲಿ ಅವ್ರು ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅಂತಂದ್ರೆ ಲೋಕಲ್ ಅಲ್ಲೇ ಸೇಲ್ ಆಗ್ತಿದೆ. ಜಾಸ್ತಿ ಪ್ರೊಡಕ್ಷನ್ ಇದೆ ಅಂತ ಅಂದ್ರೆ ಅದನ್ನೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ನಿಯರೆಸ್ಟ್ ಸಿಟಿ ಬೀದರ್ಗೆ, ಹೈದರಾಬಾದ್ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಿದ್ದಾರೆ. ಮಾರುಕಟ್ಟೆ ಸಮಸ್ಯೆ ಆಗಲ್ಲ ಅಂತ ನೀವು ಹೇಳ್ತೀರಿ? ಸಮಸ್ಯೆ ಏನಿಲ್ಲ ಸರಿ. ಒಳ್ಳೇದ ಮೇಡಮ್. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆಗೆ ಯಾವ ರೀತಿ ಅವಕಾಶಗಳಿದ್ದಾವೆ, ರೈತರು ಮೀನು ಕೃಷಿಯಲ್ಲಿ ತೊಡಗಿಸ್ಕೊಂಡವ್ರಿಗೆ ಏನೆಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ತನಕ ಕಲ್ಯಾಣ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಇರುವ ಸೌಲಭ್ಯಗಳು ಹಾಗೂ ಸರ್ಕಾರದಿಂದ ದೊರೆಯುವ ಯೋಜನೆಗಳು ಈ ಕುರಿತು ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಲಾವತಿ NR ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು B. ಸಿದ್ದಣ್ಣ.